ಸ್ನೇಹಿತರೆ ನಮಸ್ಕಾರ. ನಾನು ಸೋಮಶೇಖರ್ ಪಡುಕೆರೆ, ಸ್ಪೋರ್ಟ್ಸ್ ಮಿಲ್ಗೆ ಸ್ವಾಗತ. ನೆದರ್ಲ್ಯಾಂಡ್ಸ್ನಲ್ಲಿ ನಮ್ಮದೇ ದೇಶದ ಕಂಪನಿ ಟಾಟಾ ಸ್ಟೀಲ್ ಪ್ರಾಯೋಜಕತ್ವದ ಅಂತಾರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ ನಡೀತಾ ಇದೆ. ವೈಶಾಲಿ, ಗ್ರ್ಯಾಂಡ್ ಮಾಸ್ಟರ್ ವೈಶಾಲಿ ಅವರು ಮೊದಲ ಸುತ್ತಿನ ಪಂದ್ಯದಲ್ಲಿ ಉಜ್ಬೇಕಿಸ್ತಾನದ ನಾಡಿರ್ಬೇಕ್ ಯಾಕೋಬಾಯ್ ಗ್ರ್ಯಾಂಡ್ ಮಾಸ್ಟರ್, ಉಜ್ಬೇಕಿಸ್ತಾನದ ಗ್ರ್ಯಾಂಡ್ ಮಾಸ್ಟರ್ ಜೊತೆ ಪಂದ್ಯ ಆಡಬೇಕಾಗಿತ್ತು. ನಮ್ಮಲ್ಲಿರುವಂತೆ ಒಂದೇ ಕೈ ಮುಗಿದು ಇಲ್ಲ ಶೇಕ್ ಹ್ಯಾಂಡ್ ಮಾಡುವುದು ಪದ್ಧತಿಯಂತೆ ಆತನನ್ನ ಪಂದ್ಯಕ್ಕೆ ಸ್ವಾಗತ ಬಯಸ್ತಾಳೆ. ಆದರೆ ಆತ ಯಾಕೋಬಾಯ್ ನಿರಾಕರಿಸ್ತಾನೆ ಅದನ್ನ. ಪಾಪ ಅವಳ ಮನಸ್ಸಿಗೆ ಏನೋ ಆಗ್ತದೆ. ಸಹಜವಾಗಿ ಒಂದು ಅಂತಾರಾಷ್ಟ್ರೀಯ ಪಂದ್ಯ ನಡೀತಿರ್ಬೇಕಾದ್ರೆ ಎದುರಾಳಿಗೆ ಶೇಕ್ ಹ್ಯಾಂಡ್ ಮಾಡಿದ್ರೆ ಅವನು ತೆಗೆದುಕೊಳ್ಳಿಲ್ಲ ಅಂತ ಹೇಳೋದಕ್ಕೆ ನೋವಾಗ್ತದೆ. ಆಕೆ ಅದನ್ನು ಎಲ್ಲಿಯೂ ವ್ಯಕ್ತಪಡಿಸಿಲ್ಲ. ಅದನ್ನ ಪಂದ್ಯದಲ್ಲಿ ಆತನನ್ನ ಸೋಲಿಸುವ ಮೂಲಕವಾಗಿ ಅದಕ್ಕೆ ಉತ್ತರವನ್ನ ಕೊಡ್ತಾಳೆ. ಆತ ಆ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಿದ್ದಾನೆ, ನನ್ನ ರಿಲಿಜಿಯಸ್ ಬಿಲೀವ್ಸ್, ನನ್ನ ಧಾರ್ಮಿಕ ನಂಬಿಕೆ ಆಕೆಯನ್ನ ಶೇಕ್ ಹ್ಯಾಂಡ್ ಅನ್ನ ಮಾಡಲು ನಿರಾಕರಿಸ್ತದೆ ಅಂತ. ಅಲ್ಲ ಸ್ವಾಮಿ, ನಿಮ್ಮ ನಂಬಿಕೆ ರಿಲಿಜಿಯಸ್ ಅದನ್ನೆಲ್ಲ ತಕೊಂಡು ಮನೇಲಿಡಿ. ಒಬ್ರು ನಿಮ್ಮನ್ನ ಕೈ ಮುಗಿದಾಗ ಕೈ ಮುಗಿಯುವುದು, ಶೇಕ್ ಹ್ಯಾಂಡ್ ಮಾಡಿದಾಗ ಶೇಕ್ ಹ್ಯಾಂಡ್ ಮಾಡುವುದು, ಇದು ಜಗತ್ತು ಸ್ವೀಕರಿಸುವಂತ ಸಿಸ್ಟಮ್. ಜಪಾನ್ ಅವರು ಕುಸ್ತಿ ಅಥವಾ ಇನ್ಯಾವುದೋ ಕರಾಟೆಯಲ್ಲಿರುವಾಗ ಅದನ್ನ ನಮ್ಮ ತಲೆಯನ್ನ ಬಗ್ಗಿಸಿ ನಮಸ್ಕಾರ ಮಾಡ್ತಾರೆ. ಕುಸ್ತಿಯಲ್ಲಿ ನಾವು ಅದನ್ನ ಕಾಣ್ತೀವಿ, ಬಾಕ್ಸಿಂಗ್ನಲ್ಲಿ ಕೂಡ ಅದನ್ನ ಕಾಣ್ತೀವಿ. ಸೋಲಿರಲಿ ಗೆಲುವಿರಲಿ ಅಂತ ಒಂದು ಗೌರವ, ಸೋತವರನ್ನ ಆಲಂಗಿಸಿಕೊಳ್ಳುವುದು ಅಥವಾ ಪಂದ್ಯಕ್ಕೆ ಮುನ್ನ ಸ್ವಾಗತವನ್ನ ಬಯಸುವುದು ಇವೆಲ್ಲ ಸಾಮಾನ್ಯವಾಗಿರ್ತದೆ. ಧಾರ್ಮಿಕ ವಿಚಾರಗಳಿಂದ ಗ್ರೀಕ್ ಒಲಿಂಪಿಕ್ಸ್ನಲ್ಲಿ ಆರಂಭದಲ್ಲಿ ಒಲಿಂಪಿಕ್ಸ್ ನಡೆದಾಗ ಅಲ್ಲಿ ಕೂಡ ಧಾರ್ಮಿಕ ಆಚರಣೆಗಳ ಮೂಲಕವಾಗಿ ನಡೆದಿತ್ತು, ಇಲ್ಲ ಅಂತಲ್ಲ. ಆದರೆ ಅವೇ ಸ್ಪರ್ಧೆಯಲ್ಲ, ಅವೇ ಬದುಕಲ್ಲ. ಅದರಾಚೆ ನಾವು ತುಂಬಾ ದೂರ ಸಾಗಿ ಬಂದಿದ್ದೀವಿ. ಇವಾಗಲೂ ಕೂಡ ನನಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಆತ ಕಳೆದ ವರ್ಷ ಭಾರತದವರೇ ಆದ ದಿವ್ಯಾ ದೇಶ್ಮುಖ್ ಶೇಕ್ ಹ್ಯಾಂಡ್ ಮಾಡಿದ್ದಾನೆ ಈತ. ಆದರೆ ಇನ್ನು ಒಂದು ವರ್ಷದಲ್ಲಿ ಸ್ವಲ್ಪ ಅವಧಿಯಲ್ಲಿ ಈತನ ನಂಬಿಕೆಗಳೆಲ್ಲ ಉಲ್ಟಾ ಹೊಡಿತಾ ಇದೆ ನೋಡಿ. ಅಂತಾರಾಷ್ಟ್ರೀಯ ಚೆಸ್ ಫೆಡರೇಷನ್ ಇಂಥ ಈ ಫಂಡಮೆಂಟಲಿಸ್ಟರ ವರ್ತಿಸುವವರನ್ನ ಚೆಸ್ನಿಂದ ಅಥವಾ ಬೇರೆ ಯಾವುದೇ ಕ್ರೀಡೆಯಿಂದ ಇಂಥವ್ರನ್ನ ದೂರ ಇರಬೇಕು. ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವರ ನಂಬಿಕೆಗಳನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಂಬಿಸಲಿಕ್ಕೆ ನೋಡ್ತಾರೆ ವಿನ ಪಂದ್ಯದಲ್ಲಿ ಗೆಲ್ಲುವುದು ಅಥವಾ ಯಶಸ್ಸನ್ನ ಕಾಣುವುದು, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನ ವ್ಯಕ್ತಪಡಿಸುವುದು ಆಗುವುದಿಲ್ಲ. ಏನಿವೆ, ವೈಶಾಲಿ ಅವರು ಅವನಿಗೆ ಸೂಕ್ತ ಔಷಧವನ್ನ ನೀಡಿದ್ದಾರೆ. ಅವರು ಗೆಲುವನ್ನ ಸಾಧಿಸಿದ್ದಾರೆ. ಧನ್ಯವಾದಗಳು.